ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ LMS ಎಂಬ ವಿಶೇಷವಾದಂತಹ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದು, ಇದರ ಭಾಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ದ್ವಿತೀಯ BComನ 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಸಾರಾ ಅಬೂಬ್ಕರ್ ಅವರ ಕಾದಂಬರಿಯಾದಂತಹ ಚಂದ್ರಗಿರಿ ತೀರದಲ್ಲಿ ಈ ಒಂದು ಕಾದಂಬರಿಯ ಸೆಷನ್ 19ರ ಭಾಗವನ್ನು ನೋಡ್ತಾ ಹೋಗೋಣ. ಈ ಹಿಂದಿನ ಒಂದು ಸೆಷನ್ನನ್ನು ನೆನಪು ಮಾಡ್ಕೊಳ್ಳೋದಾದರೆ, ಜಮೀಲಾ ಹೇಳಿದಂತಹ ಒಂದು ಘಟನೆಗಳ ವಿಚಾರವಾಗಿ ಈ ಹಿಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಆಕೆ ಹೇಳಿದಂಥ ಘಟನೆಗಳ ವಿಶ್ಲೇಷಣೆ ಆಯಿತು. ಮತ್ತು ಅಕ್ಕ ತಂಗಿಯರಿಂದ ಒಂದು ರಾತ್ರಿ ವಿವಾಹದ ಬಗ್ಗೆ ಅದರ ಒಂದು ಸಾಧಕ ಬಾಧಕಗಳ ಒಂದು ಚರ್ಚೆಯೂ ಕೂಡ ಆಯಿತು ಅಂತಂತೇಳಿ. ಅಂದರೆ ಒಂದು ರಾತ್ರಿಯ ಒಂದು ವಿವಾಹ ಹೊಂದಿದ ನಂತರ ಉಂಟಾಗುವಂತಹ ಒಂದು ಸಮಸ್ಯೆಗಳು ಏನು ಎಂಬುದನ್ನು ಚರ್ಚೆ ಮಾಡಲಾಯಿತು. ಈಗ ಇವತ್ತಿನ 19ರ ಒಂದು ಸೆಷನ್ನ ಭಾಗದಲ್ಲಿ ನಾವು ಪುನರ್ವಿವಾಹದ ಒಂದು ಪ್ರಸಂಗ, ಇದಕ್ಕೆ ಸಂಬಂಧಪಟ್ಟಂತೆ ನಾದಿರಳ ಒಂದು ನಿರ್ಧಾರ ಏನಾಗಿತ್ತು, ಅಥವಾ ಪುನರ್ವಿವಾಹಕ್ಕೆ ಸಮ್ಮತಿಯನ್ನು ಕೊಟ್ಲ ಎಂಬ ವಿಚಾರವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ನೋಡ್ತಾ ಹೋಗೋಣ. ಮತ್ತು ಇವತ್ತಿನ ಒಂದು ಸೆಷನ್ನನ್ನು ಕೆಲವೊಂದು ಉದ್ದೇಶಗಳನ್ನ ಇಟ್ಕೊಂಡು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದರಲ್ಲಿ ಪಾಪುವಿನ ಆಗಮನದಿಂದ ಖಾನ್ನ ಕುಟುಂಬದಲ್ಲಿ ಹೆಚ್ಚಿದ ಸಂಭ್ರಮವನ್ನು ವರ್ಣಿಸಬಹುದಾಗಿದೆ. ನಾದಿರಳು ಮರುಮದುವೆಗೆ ಒಪ್ಪಿದ ಪ್ರಸಂಗದ ಹಿನ್ನೆಲೆ ಹಾಗೂ ನಿರ್ಧಾರದ ಬಗ್ಗೆ ಇಲ್ಲಿ ನಮಗೆ ವಿವರಣೆ ಸಿಗುತ್ತೆ ಅಂತಂತೇಳಿ. ಈಗ ಮುಂದುವರಿದಂತೆ ಪಠ್ಯದ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಇವತ್ತ ಈ ಪಠ್ಯದಲ್ಲಿ ಈ ಒಂದು ಭಾಗದಲ್ಲಿ ಕಲಿಯುವಂತಹ ಒಂದು ಕಲಿಕಾಂಶಗಳೇನು ಎಂಬುದನ್ನು ನೋಡೋದಾದರೆ, ಫಾತಿಮಳು ಜುಲೇಖಳ ಕಥೆಯನ್ನು ಹೇಳ್ತಾಳೆ ಅಂತ. ಅಂದರೆ ಒಂದು ರಾತ್ರಿಯ ವಿವಾಹವನ್ನು ಹೊಂದಿದ್ರೆ ಏನು ಅದರ ಒಂದು ಸಾಧಕ ಬಾಧಕಗಳೇನು, ಪರಿಣಾಮಗಳೇನು ಎಂಬುದರ ಒಂದು ಚರ್ಚೆ ಬಂದಾಗ, ತಮ್ಮೂರಿನಲ್ಲೇ ನಡೆದಂತಹ ಒಂದು ಚಿಕ್ಕ ವಯಸ್ಸಿನಲ್ಲಿ, ಫಾತಿಮಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತಮ್ಮೂರಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ಇಲ್ಲಿ ಹೇಳ್ಕೊಳ್ತಾಳೆ. ಅದೇ ಜುಲೇಖಳ ಕಥೆ ಅಂತಂತೇಳ್ಬಿಟ್ಟು. ಇನ್ನು ಎರಡನೇ ಅಂಶವಾಗಿ, ಒಂದು ದಿನದ ಮದುವೆಯ ಸಾಧಕ ಬಾಧಕ ಚರ್ಚಿಸಲು ಮಣಿಪುರದ ಕಾಜಿಗಳ ಬಳಿಗೆ ಖಾದರ್ನನ್ನು ಕಳಿಸ್ತಾನೆ ಖಾನ್ ಅಂತಂತೇಳ್ಬಿಟ್ಟು. ಇನ್ನು ಇದಾದ ನಂತರ ಆಮಿನಮ್ಮ ಮತ್ತು ಪಾಪುವಿನ ಆಗಮನ ಆಗುತ್ತೆ. ಪಾಪುವನ್ನು ಕಂಡಂಥ ಖಾನ್ ಕುಟುಂಬ, ಆ ಕುಟುಂಬದಲ್ಲಿ ಸಂಭ್ರಮ ಹೆಚ್ಚಾಗುವಂಥದ್ದನ್ನು ನಾವು ನೋಡ್ಬೋದು. ಪ್ರಪಂಚ ಮರೆತು ಪಾಪುವನ್ನು ಆಡಿಸಿದ ನಾದಿರ, ಯಾಕೆಂತಂದರೆ ಭಾಳಷ್ಟು ಇವರಿಂದ ಅಥವಾ ಇವಳಿಂದ ಮಗು ದೂರವಾಗಿ ಬಹಳ ದಿನಗಳಾಗಿತ್ತು. ಆ ಕಾರಣದಿಂದಾಗಿ ಆಮಿನಮ್ಮ ಆ ಪಾಪುವನ್ನು ಎತ್ತಿಕೊಂಡು ಬಂದಾಗ ಆ ಪಾಪುವನ್ನು ಮುದ್ದಾಡುತ್ತಾ ಪ್ರಪಂಚವನ್ನು ಮರೆಯುವಂಥ ನಾದಿರಳನ್ನು ನಾವು ಇಲ್ಲಿ ನೋಡ್ಬೋದು ಅಂತ. ಈಗ ನೆಕ್ಸ್ಟು, ಆಮಿನಮ್ಮನಿಂದ ಒಂದು ದಿನದ ಮದುವೆಯ ಬಗ್ಗೆ ಒಂದು ಸಲಹೆ ಸೂಚನೆ ಇವರ ಕುಟುಂಬಕ್ಕೆ ಸಿಗುತ್ತೆ ಅಂತ ಅನ್ನುವ ವಿಚಾರವನ್ನು ನೋಡ್ಬೋದು. ತಲಾಕ್ ನಂತರದಲ್ಲಿ ಪರಸ್ಪರ ಪತಿ ಪತ್ನಿ ನೋಡದಿರುವಿಕೆ, ಅಂದರೆ ಆ ಸಮುದಾಯದಲ್ಲಿ ವಿಚ್ಛೇದಿತ ಅಥವಾ ವಿಚ್ಛೇದನ ಕೊಟ್ಟ ನಂತರ ಪರಸ್ಪರ ಪತಿ ಪತ್ನಿ ನೋಡದಿರುವುದು, ಈ ಥರದ್ದು ಒಂದು ಸಂಪ್ರದಾಯ ಅವರಲ್ಲಿ ವಾಡಿಕೆಯಲ್ಲಿತ್ತು ಅಂತ ನಾವು ವಿಚಾರಗಳನ್ನು ತಿಳ್ಕೊಳ್ಬೋದು. ಆಮೇಲೆ ಮಗುವನ್ನು ಬೀಳ್ಕೊಡುವಂಥ ಒಂದು ಪ್ರಸಂಗ, ಈ ಒಂದು ವಿಚಾರವನ್ನು ತಿಳ್ಕೊಳ್ಬೋದು.
ಕೊನೆಗೆ ಈ ಒಂದು ಮಗುವನ ಒಂದು ಸಹಚರ್ಯ ಬಯಸಿದ ಮೇಲೆ, ಅಂದರೆ ಮಗುವನ್ನು ನೋಡಿದ ನಂತರ ನಾದಿರಳಲ್ಲಿ ಮರುಮದುವೆಗೆ ಒಪ್ಪಿಗೆ ಕೊಡಬೇಕು ಎಂದು ತೀರ್ಮಾನಿಸಿ ಸಮ್ಮತಿಯನ್ನು ಕೊಡುವಂಥದ್ದು. ಆಗ ಕುಟುಂಬದಲ್ಲಿ, ಅಂದರೆ ಖಾನ್ನ ಕುಟುಂಬದಲ್ಲಿ ತುಂಬ ಹರ್ಷ ಇಲ್ಲಿ ಮೂಡಿ ಬರುತ್ತೆ ಅಂತಂತ ಹೇಳ್ಬಿಟ್ಟು. ಇನ್ನು ಅದಕ್ಕೋಸ್ಕರ ಶೇಖಾಲಿ ಎಂಬ ವರನನ್ನ ಒಂದು ದಿನದ ಮದುವೆಗೆ ಈ ಖಾದರ್ರನ್ನ ಆತನಿಗೆ ಹೇಳಿ ಶೇಖಾಲಿ ಎಂಬವರನ್ನ ಒಂದು ದಿನ ಮದುವೆಗೆ ನಿಶ್ಚಯಿಸುವಂಥದ್ದು ಮತ್ತು ನಿಶ್ಚಯ ಮಾಡುವಂಥ ವಿಚಾರಗಳನ್ನೆಲ್ಲ ಇಲ್ಲಿ ನೋಡ್ತಾ ಹೋಗ್ಬೋದು ಅಂತಂತ ಹೇಳ್ಬಿಟ್ಟು. ಈ ಒಂದು ಕಲಿಕಾಂಶಗಳನ್ನ ಹಿನ್ನೆಲೆಯಾಗಿಟ್ಕೊಂಡು ನಾವು ಸುದೀರ್ಘವಾದಂತಹ ಒಂದು ಚರ್ಚೆಯನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಈಗ ಮುಂದುವರಿದು ನೋಡೋದಾದ್ರೆ ಈ ಒಂದು ಕಲಿಕಾಂಶಗಳನ್ನ ವಿವರಣೆ ಅಥವಾ ವಿವರಣಾತ್ಮಕವಾಗಿ ನೋಡುವುದಾದ್ರೆ, ಖಾನ್ನ ಕುಟುಂಬದಲ್ಲಿ ಒಂದು ದಿನದ ಮದುವೆಯ ಸಾಧಕ ಬಾಧಕಗಳ ಚರ್ಚೆ ನಡೆಯುವಾಗ ಫಾತಿಮಾ ತಾನು ಚಿಕ್ಕವಳಿರುವಾಗ ತಮ್ಮೂರಿನಲ್ಲಿ ನಡೆದಂತಹ ಜುಲೇಖಳ ಘಟನೆಯನ್ನ ಹೇಳ್ತಾಳೆ. ಅಂದ್ರೆ ಪಾಪ ಇನ್ನೂ ಹೊಸ ಅನುಭವ, ಈ ಒಂದು ವಿಚಾರವು ಕೂಡ ಹೊಸದಾಗಿರುವಂಥದ್ದು ಆ ಕುಟುಂಬಕ್ಕೆ. ಹಾಗಾಗಿ ಈ ಒಂದು ದಿನದ ಮದುವೆಯ ನಂತರ ಆಗುವಂಥ ಒಂದು ಪರಿಣಾಮಗಳಿದಾವಲ್ಲ, ಇದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ನಡೆದಾಗ ತನಗೆ ಅನುಭವಕ್ಕೆ ಬಂದಂತೆ ಫಾತಿಮಾ ತಾನು ಚಿಕ್ಕವಳಿರುವಾಗ ತಮ್ಮೂರಿನಲ್ಲಿ ನಡೆದಂಥ ಒಂದು ಘಟನೆಯ ವಿಚಾರವಾಗಿ ಆ ಕುಟುಂಬದಲ್ಲಿ ಹೇಳ್ಕೊಳ್ತಾಳೆ. ಅದೇನು ಜುಲೇಖಳ ಕತೆ ಅಂತಂದ್ರೆ, ಆ ಕತೆ ಪ್ರಕಾರ ಯಾರದೋ ಮಾತು ಕೇಳಿ ಜುಲೇಖಳಿಗೆ ಆಕೆಯ ಗಂಡ ತಲಾಖನ್ನ ಕೊಟ್ಬಿಟ್ಟ. ಆನಂತರ ತನ್ನ ತಪ್ಪಿನ ಅರಿವಾಗಿ ಆಕೆಯ ನಿರಪರಾಧ ಗೊತ್ತಾದ ಮೇಲೆ ಪುನಃ ಮದುವೆಯಾಗಲು ಅವನು ಬಯಸ್ತಾನೆ. ಆಗ ಧರ್ಮದ ನಿಯಮಗಳು ಅಡ್ಡಿ ಬರ್ತವೆ. ಒಂದು ರಾತ್ರಿಗೆ ಒಬ್ಬನನ್ನ ಮದುವೆಯಾಗಿ ರಾತ್ರಿ ಕಳೆದು ಆತನಿಗೆ ತಲಾಖ್ ಕೊಟ್ಟ ನಂತರವಷ್ಟೇ ಮರುಮದುವೆ ಎಂದು ಅದರಂತೆ ಅಲ್ಲಿ ಮದುವೆ ಕಾರ್ಯ ನಡೆಯುತ್ತೆ. ಅಂದರೆ ಒಂದು ರಾತ್ರಿ ವಿವಾಹವನ್ನ ಒಂದು ಮರುದಿನ ತಲಾಖನ್ನು ಕೊಟ್ಟ ನಂತರ ಆಕೆಯನ್ನು ಮತ್ತೆ ತನ್ನ ಮನೆಗೆ ಸೇರಿಸಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರ ಅಲ್ಲಿ ಬರುವಂಥದ್ದು. ಹಾಗಾಗಿ ಒಂದು ರಾತ್ರಿಗೆ ಒಬ್ಬನನ್ನ ಮದುವೆ ಮಾಡಿ ತನ್ನ ಹೆಂಡತಿಯನ್ನ ಆತನೊಂದಿಗೆ ಆ ರಾತ್ರಿ ಬಿಡುವಂಥದ್ದು. ಆದರೆ ಬೆಳಗ್ಗೆದ್ದು ನೋಡಿದಾಗ ಕೂಡಿರುವಂಥ ದಂಪತಿಗಳು ಯಾರಿಗೂ ಹೇಳದಂತೆ ಓಡಿ ಹೋಗಿರ್ತಾರೆ. ಇಲ್ಲಿ ಇದು ಒಂಥರ ಅಪಹಾಸ್ಯದ ರೂಪದಲ್ಲಿ ಕಂಡರೂ ಸಹ ಅವರಿಬ್ಬರು ಕೂಡ ಓಡಿ ಹೋಗಿರುವಂಥದ್ದು ಹೇಗೆ ಎನ್ನುವಂಥ ಪ್ರಶ್ನೆಗಳು ಇಲ್ಲಿ ಕಾಡಲಾರಂಭಿಸ್ತವೆ. ಯಾಕೆಂದರೆ ಒಂದು ರಾತ್ರಿ ವಿವಾಹವಾದ ನಂತರ ಆತ ತಲಾಖ್ ಕೊಡದೇ ಇದ್ದರೆ ತುಂಬ ಸಮಸ್ಯೆಗಳು ಇನ್ನೂ ಹೇಳ್ತವೆ ಅಂತೇಳಿ. ಹಾಗಾಗಿ ನಿಕಾ ಮಾಡಿಕೊಂಡಾತ, ಅವರಿಗೆ ಅರ್ಥ ಆಗಿದ್ದು ಈ ಕಥೆಯಿಂದ ಏನಪ್ಪಾ ಅಂತಂದ್ರೆ, ನಿಕಾ ಮಾಡಿಕೊಂಡಾತ ತಲಾಖ್ ನೀಡಿದ್ದರೆ ಏನು ಮಾಡುವ ಹಾಗಿಲ್ಲ. ಹಾಗಾಗಿ ಇಲ್ಲಿ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಬೇಕಾಗುತ್ತದೆ ಎನ್ನುವಂಥ ವಿಚಾರ ಈ ಜುಲೇಖಳ ಕಥೆಯಿಂದ ಆ ಕುಟುಂಬಕ್ಕೆ ಅರಿವಿಗೆ ಬರುತ್ತೆ ಅಂತ ಹೇಳ್ತೀವಿ. ಈ ಒಂದು ಜುಲೇಖಳ ಕಥೆಯನ್ನು ಕೇಳಿದಂತಹ ನಂತರ ಖಾನ್ನ ಕುಟುಂಬದವರಿಗೆ ತುಂಬಾ ಗಾಬರಿ ಆಗುತ್ತೆ. ನಾದಿರಳ ಬಾಳಲ್ಲಿ ಈ ರೀತಿ ನಡೆದರೆ ಕಷ್ಟವೆನ್ನುತ್ತಾರೆ ಅವರು. ನಾದಿರಳ ಬಹಳ ಸೂಕ್ಷ್ಮತಿಯವಳು. ಇದೇನಾದ್ರೂ ಆ ಜುಲೇಖಳ ಕಥೆಯಂತೇನಾದ್ರೂ ಆಗ್ಬಿಟ್ರೆ ನಾದಿರಳು ಕೂಡ ಅವಳು ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅಂತಂತೇಳಿ, ಇದಕ್ಕೆ ನಾದಿರ ಒಪ್ಪುವುದಿಲ್ಲವೆಂದು ಭಾವಿಸಿ ಆತ ಖಾದರ್ನನ್ನ ಕರೆಸಿಕೊಳ್ತಾನೆ ತನ್ನ ಮನೆಗೆ. ನಂತರ ಖಾದರ್ನನ್ನ ಕರೆಸಿಕೊಂಡು ಖಾದರ್ನಿಗೆ ಹೇಳ್ತಾರೆ, ಖಾದರ್, ನೀವು ಈ ದಿನ ಮಣಿಪುರದ ಕಾಜಿಗಳ ಹತ್ತಿರ ಹೋಗಿ ಈ ಗೊಂದಲ ಬಗೆಹರಿಸಿಕೊಂಡು ಬನ್ನಿ ಎಂದು ಹೇಳಿ ಕಳಿಸ್ತಾರೆ. ಅದಕ್ಕೆ ಒಪ್ಪಿದಂತ ಖಾದರ್ ಆ ಪ್ರಶ್ನೆಗಳ ಸರಮಾಲೆಯನ್ನೇ ಇಟ್ಕೊಂಡು ಈ ವಿಚಾರವನ್ನ ಕಾಜಿಗಳ ಹತ್ರ ಬಂದು ಖಾದರ್ ಹೇಳ್ತಾನೆ. ಆಗ ಕಾಜಿಗಳು ಕುರಾನ್ನಲ್ಲಿರುವಂತಹ ವಿಚಾರವನ್ನ ಅರ್ಥೈಸುವಂತಹ ರೀತಿಯಲ್ಲಿ ಇಲ್ಲಿ ನಾವು ಕಾಣ್ಬೋದು ಅಂತಂದು, ಅಂದ್ರೆ ಅರ್ಥೈಸುವಂತ ರೀತಿ ಇಲ್ಲಿ ಕಂಡು ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಕುರಾನ್ನಲ್ಲಿರುವಂತಹ ವಿಚಾರವನ್ನು ಜನರು ಸರಿಯಾಗಿ ಅರ್ಥೈಸಿಕೊಂಡಿಲ್ಲವೆಂದು, ಅದರಲ್ಲಿರುವಂತಹ 3 ತಲಾಖುಗಳ ವಿಶೇಷತೆಯನ್ನು ಅವ್ರು ಹೇಳ್ತಾರೆ.
ಅದಾದ ನಂತರ ಅಂದರೆ ತಲಾಖ್ ಕೊಟ್ಟ ನಂತರ ಅದೇ ಹೆಂಡತಿಯನ್ನು ಮದುವೆಯಾಗಬೇಕೆಂದರೆ ಆಕೆ ಇನ್ನೊಬ್ಬನನ್ನು ವಿವಾಹವಾಗಿ ಆತನಿಂದ ತಲಾಖ್ ಪಡೆದು ಬಂದಿರಬೇಕು. ಆದರೆ ಒಂದು ರಾತ್ರಿಗೆ ಓರ್ವನನ್ನು ವಿವಾಹವಾಗಬೇಕೆಂಬ ನಿಯಮವನ್ನು ಕುರಾನ್ ವಿಧಿಸಿಲ್ಲ ಎನ್ನುತ್ತಾರೆ. ಜೊತೆಗೆ ಒಂದು ಪಕ್ಷ ಮದುವೆಯಾದ ಗಂಡನಿಂದ ಮಗು ಜನಿಸಿದರೆ ಆ ಗಂಡನೇ ವಾರಸುದಾರನಾಗುತ್ತಾನೆ. ಮಗು ಹುಟ್ಟುವವರೆಗೆ ಅವಳು ತನ್ನ ಮೊದಲಿನ ಗಂಡನನ್ನು ವರಿಸುವುದು ಸಾಧ್ಯವಿಲ್ಲ ಎನ್ನುವಂಥ ವಿಚಾರಗಳನ್ನು ಆ ಕಾಜಿಗಳು ಕಾದಿರಿಗೆ ಹೇಳ್ತಾರೆ ಅಂತ ಹೇಳಿ. ಹಾಗೆ ಮುಂದೆ ಕಾದರ್ 3 ತಲಾಖನ್ನ ಬೇರೆ ಬೇರೆಯಾಗಿ ಹೇಳುವಂಥ ಪರಿಪಾಠವನ್ನ ಏಕೆ ಜಾರಿಗೊಳಿಸಲಿಲ್ಲ ಎಂದು ಕೇಳ್ತಾನೆ. ಇದು ಹೆಣ್ಣು ಮಕ್ಕಳಿಗೆ ಬಹಳ ಅನ್ಯಾಯ ಮಾಡಿದಂತಲ್ಲವೇ ಎಂದು ಕೇಳಿದಾಗ ಕಾಜಿಗಳು ವ್ಯವಸ್ಥೆಯೊಡನೆ ಘರ್ಷಣೆಗಿಳಿಯಲು ಒಪ್ಪುವುದಿಲ್ಲ. ವ್ಯವಸ್ಥೆಯೊಡನೆ ಘರ್ಷಣೆಗಿಳಿಯಲು ನಾನಂತೂ ಸಾಧ್ಯವಿಲ್ಲ, ಪ್ರಶ್ನೆಗಳನ್ನು ನಿನ್ನಲ್ಲೇ ಇಟ್ಟುಕೋ ಎಂದು ಎದ್ದು ಹೋಗ್ತಾರೆ. ಈ ವಿಚಾರವನ್ನು ಕಾದರ್ ಖಾನ್ನ ಮನೆಗೆ ಬಂದು ತಿಳಿಸ್ತಾನೆ. ಅಂದರೆ ಇಲ್ಲೂ ಕೂಡ ವಿಚಾರಗಳು ಸರಿಯಾಗಿ ಅರ್ಥೈಸ್ಕೊಳಕ್ಕಾಗೋದಿಲ್ಲ. ಅಂದರೆ ವಿಷಯಗಳು ಗೊಂದಲಮಯವಾಗಿ ಉಳಿಯುತ್ತವೆ ಅಂತ ಹೇಳಿ ಕಾದರ್ ಈ ಎಲ್ಲ ವಿಚಾರಗಳನ್ನೆಲ್ಲ ಬಿಡಿಸಿ ಖಾನ್ಗೆ ತಿಳಿಸ್ತಾನೆ. ನಂತರ ಏನಾಗುತ್ತೆ, ತನ್ನ ತಂದೆಯನ್ನು ನೋಡಲು ಬಂದಂತಹ ಜಮೀಲಳು ತನ್ನ ಗಂಡನ ಮನೆಗೆ ಹೋಗ್ತಾಳೆ. ನಂತರ ಖಾನ್ ಮತ್ತು ಫಾತಿಮಾ ಒಂದು ರಾತ್ರಿಗೆ ಒಬ್ಬನ ಮಡದಿಯಾಗುವುದೇನು ವ್ಯಭಿಚಾರವಿಲ್ಲವೆಂದು ನಾದಿರಳನ್ನು ಒಂದು ದಿನದ ಮದುವೆಗೆ ಒಪ್ಪುವಂತೆ ಮನವೊಲಿಸತೊಡಗುತ್ತಾರೆ. ಹೀಗಾದಲ್ಲಿ ಮಾತ್ರ ರಶೀದ್ನನ್ನು ಮದುವೆಯಾಗಬೇಕು, ಇಲ್ಲವಾದಲ್ಲಿ ಸಲೀಂನನ್ನಾದರೂ ಮದುವೆಯಾಗಬೇಕು. ಅಂತೂ ನೀನು ಏನಾದರೊಂದು ತೀರ್ಮಾನ ಕೈಗೊಳ್ಳಬೇಕು ಮಗು ಎಂದು ಮಗಳನ್ನು ಒತ್ತಾಯಪಡಿಸ್ತಾರೆ. ದಿನ ನೂಕುವ ಪ್ರಶ್ನೆಯೇ ನಾದಿರಳಿಗೆ ಇಲ್ಲವಾಗುತ್ತೆ. ಅಂದರೆ ಈಗ ಆಕೆಗೆ ಒಂದು ತೀರ್ಮಾನಕ್ಕೆ ಬಿಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಎರಡು ಇಲ್ಲಿ ಸಾಧ್ಯತೆಗಳಿದೆ. ಒಂದು, ರಶೀದನನ್ನ ಮದುವೆ ಆಗಬೇಕು, ಅಂದರೆ ಒಂದು ರಾತ್ರಿಯ ವಿವಾಹವಾಗಿ ರಶೀದನನ್ನ ಮದುವೆ ಆಗೋದಾದರೆ ಅದಕ್ಕಾದರೂ ಒಪ್ಪಿಕೋ. ಇಲ್ಲ ಅಂತಂದರೆ ಬಸಮನೆ ಸಲೀಮನನ್ನಾದರೂ ಮದುವೆ ಮಾಡಿಕೊಂಡು ನೀನು ಸುಖ ಜೀವನವನ್ನು ನಡೆಸು. ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕೆಂದು, ಇದು ಅನಿವಾರ್ಯವೆಂದು ನಾದಿರಳಿಗೆ ಅವರ ತಂದೆ ತಾಯಿಗಳು ಹೇಳುವಂಥ ವಿಚಾರವನ್ನು ನಾವು ಕಾಣ್ತೀವಿ ಇಲ್ಲಿ ಅಂತ. ಈ ಥರದ ಒಂದು ಪ್ರಶ್ನೆಗಳು ಅವಳ ಮುಂದೆ ಬಂದಾಗ ಅದೇ ಒಂದು ಪ್ರಶ್ನೆಗಳ ಒಂದು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕೋದಕ್ಕೆ ಬಹಳಷ್ಟು ಅವಣಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಳೆಗಾಲ ಶುರುವಾಗಿದೆ. ಮಳೆಗಾಲದ ಸಂದರ್ಭದಲ್ಲಿ ತನ್ನ ಒಂದು ಮನೆಯ ಅಂದರೆ ಕಾವಳ್ಯ ಕುಟುಂಬದ ಒಂದು ಸನ್ನಿವೇಶಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾಳೆ. ಆ ದಿವಸ ಅಂದರೆ ಮಳೆಗಾಲದ ಆ ದಿವಸಗಳಲ್ಲಿ ಒಂದು ದಿವಸ ಆಮೀನಮ್ಮ ಪಾಪುವಿನೊಂದಿಗೆ ಕಿಳಿಯೂರಿಗೆ ಬರ್ತಾಳೆ. ನಾದಿರಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗುತ್ತೆ. ಏಕೆಂತಂದರೆ ಮಗುವನ್ನು ನೋಡಬೇಕೆಂಬ ತವಕ ಇತ್ತು, ಈಗ ಅದು ಕೂಡಿ ಬಂದಿರುವಂಥದ್ದು. ಮಗುವನ್ನು ಖಾನ್ ನೋಡಿ ಅವನು ಕೂಡ ಸಂತೋಷ ಪಡ್ತಾನೆ, ಎತ್ತಿಕೊಳ್ಳಲು ಹೋಗ್ತಾನೆ. ಆದರೆ ಮಗು ಅಜ್ಜನ ಮುಖವನ್ನು ಮಿಕ್ಕಿ ಮಿಕ್ಕಿ ನೋಡತೊಡಗುತ್ತೆ. ನಾದಿರಳಂತೂ ತನ್ನ ಮಗುವನ್ನು ಬಾಚಿ ತಪ್ಕೊಳ್ತಾಳೆ, ಮುದ್ದಾಡತೊಡಗ್ತಾಳೆ. ಆನಂತರ ಅವಳಿಗೆ ಏನ ಹೇಳ್ಬೋದಪ್ಪ ಅಂತಂತಂದರೆ ಪ್ರಪಂಚವನ್ನೇ ಮರೆತು ಬಿಡ್ತಾಳೆ ಅಂತ ಹೇಳ್ಬೋದು. ಅಷ್ಟು ಆ ತಾಯಿ ಮತ್ತು ಮಗುವಿನ ಒಂದು ಸಂಬಂಧವಿರುತ್ತೆ ಅಂತಂತೇಳಿ ಕೊನೆಗೆ ಆ ಮಗುವನ್ನು ನದಿ ತೀರಕ್ಕೆ ಕರೆದುಕೊಂಡು ಹೋಗ್ತಾಳೆ. ತನ್ನ ಸುತ್ತಲಿನ ಪ್ರಪಂಚವನ್ನೆಲ್ಲ ಮರೆತು ಬಿಡ್ತಾಳೆ. ಅಲ್ಲಿ ತನ್ನ ಮಗನಿಗೆ ಆಗ ತಾನೇ ಬಿದ್ದಿರುವಂತಹ ಮಾವಿನ ಹಣ್ಣನ್ನು ತಿನ್ನಲಿಕ್ಕೆ ಕೊಡುವಂಥದ್ದು. ಹೀಗೆ ಒಂದಿಷ್ಟು ಕಾಲ ಕಳೆಯುವಂಥ ಒಂದು ಸನ್ನಿವೇಶ ಅವಳ ಪಾಲಿಗೆ ಅವತ್ತಿನ ಸಂದರ್ಭದಲ್ಲಿ ಸಿಗುತ್ತೆ ಅಂತಂತ ಹೇಳ್ಬೋದು. ಇತ್ತ ಆಮೀನಮ್ಮ ಬಂದಿರುವಂತಹ ಒಂದು ಸಂಭ್ರಮಕ್ಕೆ ಮನೆಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ಫಾತಿಮಾ ಮಾಡತೊಡಗಿರ್ತಾಳೆ ಅಂತ ಹೇಳ್ಬೋದು. ಆಕೆ ಬಂದು ಆಮೀನಮ್ಮ ಕೆಲವೊಂದು ಸಲಹೆ ಸೂಚನೆಗಳನ್ನು ಇಲ್ಲಿ ಅವರ ಕುಟುಂಬಕ್ಕೆ
ಕೊಡ್ತಾಳೆ ಅಂತೇಳಿ. ಈಗಾಗಲೇ ರಶೀದ್ ತನ್ನ ಅಮ್ಮನನ್ನು ಕಳಿಸಿರುವಂಥ ಉದ್ದೇಶ ನಿಮ್ಗೆ ಈಗಾಗಲೇ ಹಿಂದಿನ ಸೆಷನ್ಗಳಲ್ಲಿ ತಿಳ್ಕೊಂಡಿದ್ದೀರ. ಯಾಕೆ ಅಮೀನ್ ಅಮ್ಮನನ್ನು ಇಲ್ಲಿ ಕಳಿಸಿರುವಂಥದ್ದು ಅಂತ. ಒಂದು ಧೈರ್ಯದ ಒಂದು ಮನೋಭಾವವನ್ನು ತುಂಬಲಿಕ್ಕೆ ಇಲ್ಲಿ ಬಂದಿರುವಂಥದ್ದು. ಯಾಕೆಂದರೆ ಒಂದು ರಾತ್ರಿ ವಿವಾಹ ಬಂಧನಕ್ಕೆ ಇವಳು ನಾದಿರಳು ಒಪ್ತಿಲ್ಲ, ಅದಕ್ಕೆ ಧೈರ್ಯವನ್ನು ಹೇಳಿ ಬಾ ಅಂತಂತ ಹೇಳ್ಬಿಟ್ಟು ಅಮೀನಮ್ಮ ಹೇಳಿ ಕಳಿಸಿರುವಂಥ ಒಂದು ಸಂಗತಿ ಹಿಂದಿನ ಸೆಷನ್ನಲ್ಲಿ ನಮಗೆ ಗೊತ್ತಾಯಿತು. ಹಾಗಾಗಿ ಅದೇ ಒಂದು ಉದ್ದೇಶಕ್ಕೆ ಬಂದಿರುವಂಥವಳು ಇವಳು. ಹಾಗಾಗಿ ಅಮೀನಮ್ಮಳಿಗೆ ಫಾತಿಮಾ ಹೇಳ್ತಾಳೆ, ನೀವೇನಾದರೂ ಒಂದು ರಾತ್ರಿಯ ಮದುವೆಗೆ ಒಪ್ಪುವಂತೆ ನಾದಿರಳಿಗೆ ಹೇಳಿ ಅಂತಾಳೆ. ನಂತರ ಅಮೀನಮ್ಮ ರಶೀದ್ನ ವಿಚಾರ ಹೇಳುತ್ತಾ, ಒಂದು ರಾತ್ರಿಯ ಮದುವೆಗೆ ಅವನ ಒಪ್ಪಿಗೆ ಇದೆ, ಅವನು ನಿನ್ನನ್ನು ಪರಿಶುದ್ಧಳೆಂದು ನಂಬುತ್ತಾನೆ, ಬೇಗ ತೀರ್ಮಾನಿಸಿ ಹೇಳು. ರಶೀದ್ ನದಿಯಾಚೆ ನಿಂತಿದ್ದಾನೆ, ನಾನು ಹೊರಡುತ್ತೇನೆ ಎಂದಾಗ ಮಗುವನ್ನು 4 ದಿವಸ ಬಿಟ್ಟು ಹೋಗಿ ಕಳಿಸಿಕೊಡ್ತೇನೆ ನಾದಿರಳು ಕೇಳ್ತಾಳೆ. ಅದಕ್ಕೆ ರಶೀದನು ಮಗುವನ್ನು ಜೊತೆಯಲ್ಲಿ ಕರೆದುಕೊಂಡು ಬರಬೇಕೆಂದು ಕಟ್ಟಪ್ಪಣೆ ಮಾಡಿದ್ದಾನೆ ಎಂದು ಅಸಹಾಯಕಳಾಗಿ ಆಮೀನಮ್ಮ ನುಡಿತಾಳೆ. ಮಗುವನ್ನು ಕರೆದುಕೊಂಡು ಹೊರಟೇ ಬಿಡ್ತಾಳೆ. ಒಂದು ರೀತಿಯಲ್ಲಿ ಸಲಹೆಯನ್ನೂ ಹೇಳಿದ್ದಾಯಿತು. ಇತ್ತ ನಾದಿರಳಿಗಾದಂತಹ ಆ ಸಂತೋಷ, ಅವಳಿಗೆ ಸಂತೋಷವನ್ನು ಉಂಟು ಮಾಡಿದ್ದು ಆಯಿತು. ಆದರೆ ಮಗುವನ್ನು ಅಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ನಾದಿರಳಿಗೆ ಸ್ವಲ್ಪ ಕಷ್ಟಕರ ಅನ್ನಿಸ್ತು ಅಂತಂತ. ಆ ಮಗುವನ್ನು ಈಗ ಇಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಅವಳ ಪಾಲಿಗೆ ಬಂತು. ಯಾರಿಗೆ? ನಾದಿರಳ ಪಾಲಿಗೆ ಅಂತಂತ ಹೇಳ್ಬಿಟ್ಟು ಆಮೇನಮ್ಮ ಆ ಮಗುವನ್ನು ಕರ್ಕೊಂಡು ಹೊರಟೇ ಬಿಟ್ಲು. ಈಗ ನಾದಿರಳಲ್ಲಿ ಒಂದು ರೀತಿಯ ಹರ್ಷ ಮೂಡತೊಡಗಿತು. ಕುಂತಲ್ಲಿ ಕುಳಿತಿರಲಾರದ ಅವಳ ಆದ್ಲು. ಏಕೆಂದರೆ ಅವಳಿಗೆ ಮಗುವಿನ ಮೇಲೆ ಒಂದು ಕಡೆ ಮಮತೆ, ಮತ್ತೆ ತನ್ನ ಕುಟುಂಬ ಸರಿಯಾಗುತ್ತೆ, ನಾನು ಮತ್ತೆ ಕಾವಳಿಗೆ ಹೋಗ್ತೀನಿ, ರಶೀದ್ನೊಂದಿಗೆ ಜೊತೆಗೂಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸಂಭ್ರಮ ಅವಳಲ್ಲಿ ಮನೆ ಮಾಡ್ತು. ಕೊನೆಗೆ ತನ್ನ ನಿರ್ಧಾರವನ್ನು ಪ್ರಕಟಿಸೇ ಬಿಡ್ತಾಳೆ. ತನ್ನ ತಂದೆ ತಾಯಿಗೆ ಹೇಳ್ತಾನೆ, ನಾನು ಒಂದು ರಾತ್ರಿಯ ವಿವಾಹಕ್ಕೆ ಒಪ್ಪಿದ್ದೇನೆ ಅಂತಂತೇಳಿ. ತಂದೆ ತಾಯಿಗಳಿಗೆ ತುಂಬ ಖುಷಿ ಆಗುತ್ತೆ ಇವಳ ಒಂದು ಒಪ್ಪಿಗೆ ಸಮ್ಮತಿಯನ್ನು ಸೂಚಿಸಿದ್ದು ಕಂಡು. ಹಾಗಾಗಿ ಈ ಒಂದು ರಾತ್ರಿಯ ಒಂದು ವಿವಾಹವನ್ನು ಜವಾಬ್ದಾರಿಯುತವಾಗಿ ನಿಂತು ನೆರವೇರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಖಾದರ್ನನ್ನು ಕರೆಸಿ ಆ ಮದುವೆಯ ಒಂದು ಜವಾಬ್ದಾರಿಯನ್ನು ಆತನಿಗೆ ವಹಿಸುವಂಥದ್ದನ್ನು ನಾವು ನೋಡ್ತೇವೆ. ಖಾದರ್ ಏನು ಮಾಡ್ತಾನೆ, ಒಂದು ರಾತ್ರಿ ವಿವಾಹಕ್ಕೆ ಶೇಖಾಲಿಯ ಒಂದು ವಿಚಾರವನ್ನು ಪ್ರಸ್ತಾಪಿಸ್ತಾನೆ. ಅಂದರೆ ಶೇಖಾಲಿ ಒಂದು ರಾತ್ರಿಯ ಒಂದು ವಿವಾಹಕ್ಕೆ ಒಬ್ಬ ವರನನ್ನು ನೋಡಬೇಕಾಯಿತು. ಹಾಗಾಗಿ ಶೇಖಾಲಿಯ ವಿಚಾರವನ್ನು ಪ್ರಸ್ತಾಪಿಸುವಂಥದ್ದನ್ನು ನಾವು ನೋಡ್ತೀವಿ. ಆತನನ್ನೇ ನಿಶ್ಚಯಿಸಿ ಆತನನ್ನು ಆ ಒಂದು ರಾತ್ರಿ ವಿವಾಹಕ್ಕೆ ಬರಮಾಡಿಕೊಳ್ಳಲು ಎಲ್ಲವೂ ಕೂಡ ಸಿದ್ಧತೆಗಳು ನಡೀತಾ ಹೋಗ್ತವೆ. ಹೀಗೆ 19ರ ಈ ಸೆಷನ್ನಲ್ಲಿ ಈ ಒಂದು ಕಲಿಕಾಂಶಗಳ ಮುಖಾಂತರ ನಿಮಗೆ ವಿಷಯವನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈ ಒಂದು ಸೆಷನ್ನನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ಸ್.